टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಾಸನದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಸಾಕಷ್ಟು ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವಿವಿಧ ಕಾರಣಗಳಿಂದ ಜಾಸ್ತಿ ಆಗ್ತಾ ಇದೆ. ಆರೋಗ್ಯ ಕಡೆ ಜನ ಕಡಿಮೆ ಮಾಡೋದು, ಆರೋಗ್ಯದ ಕಡೆ ಗಮನ ಹರಿಸೋದು ಕಡಿಮೆ ಆಗಿದೆ. ಒತ್ತಡಗಳು ಸಾಕಷ್ಟು ಇರ್ತದೆ ಜನಕ್ಕೆ. ಈಗ ಎಲ್ಲರೂ ಕೂಡ ಯುವಕರಿಂದ ಹಿಡಿದು ಹಿರಿಯರಿಗೂ ಕೂಡ ಒತ್ತಡದ ಬದುಕನ್ನು ಬದುಕ್ತಾ ಇದ್ದಾರೆ. ಆ ಒತ್ತಡದ ಬದುಕಿನಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಒಬ್ಬರಿಗೆ ವಿದ್ಯಾರ್ಥಿ ವಯಸ್ಸಿನಲ್ಲಿ ನಾನು ಓದಬೇಕು, ಪಾಸ್ ಆಗಬೇಕು, ಹಂಗೆ ಮಾಡಬೇಕು, ಹಿಂಗೆ ಬರಿಬೇಕು, ಕಡಿಮೆ ಆಗೋಯ್ತು, ಪ್ರೆಷರ್ ಇರ್ತದೆ. ಯೌವನದ ವಯಸ್ಸಿನಲ್ಲಿ ನನಗೆ ಮದುವೆ ಆಗಲಿಲ್ಲ, ನನ್ನ ಕೆಲಸ ಸಿಕ್ಕಲಿಲ್ಲ, ಅದಾಗಲಿಲ್ಲ, ಇದಾಗಲಿಲ್ಲ ಅಂತೇಳಿ ಒತ್ತಡ ಇರ್ತದೆ. ಇನ್ನೊಂದಷ್ಟು ಜನಕ್ಕೆ ಅಯ್ಯೋ ನಾನು ದಪ್ಪ ಆಗೋಗಿದ್ದೀನಿ ಅಂದ್ಬಿಟ್ಟು ಫ್ರೀಕೌಟು ಅಂದ್ಬಿಟ್ಟು ಆ ಟಿ ವಿ ನೋಡೋದು, ಇದು ನೋಡೋದು, ಯೂಟ್ಯೂಬ್ ನೋಡೋದು, ಅದು ಎಕ್ಸಸೈಸ್ ಮಾಡೋದು, ಇದು ಎಕ್ಸಸೈಸ್ ಮಾಡೋದು, ಏನೇನೋ ಇಲ್ದಿರೋ ಎಕ್ಸ್ಪೆರಿಮೆಂಟ್ ಎಲ್ಲ ಬಾಡಿ ಮೇಲೆ ಮಾಡೋದು ಹೋಯ್ತಾರೆ. ಸೊ ಸಾಕಷ್ಟು ವಿಚಾರಗಳಿದೆ. ಸೆಲ್ಫ್ ಮೆಡಿಕೇಶನ್ ಕೂಡ ಕೆಲವ್ರದ್ದು ಸಮಸ್ಯೆಗಳಿದೆ. ಗೂಗಲ್ ಡಾಕ್ಟರ್ಸ್ ಸಜೆಷನ್ಸು ಜಾಸ್ತಿ ಇದೆ. ಈ ಎಲ್ಲ ವಿಚಾರಗಳು ಕೂಡ ಇರೋದ್ರಿಂದ ಒಂದಷ್ಟು ಸಮಸ್ಯೆಗಳು, ಸಾವುಗಳು ಸಂಖ್ಯೆ ಜಾಸ್ತಿ ಕಾಣ್ತಾ ಇದೆ. ದಯವಿಟ್ಟು ನಾನು ನಿಮ್ಮನ್ನು ಕೇಳೋದು, ಆರ್ಟ್ ವೀಕ್ ಇರೋರಿಗೆ ಇನ್ನೂ ವೀಕ್ ಮಾಡ್ಬಿಡ್ಬೇಡಿ ಅಂತ ಅಷ್ಟೇ. ಅವರ ಹೇಳಿಕೆನೂ ಕೂಡ ಗಂಭೀರವಾಗಿ ಪರಿಗಣನೆ ಮಾಡಬೇಕು. WHO, ವರ್ಲ್ಡ್ ಆರ್ಗನೈಸೇಷನ್ಸ್ ಕೂಡ ಇದ್ರ ಬಗ್ಗೆ ಬಹಳ ಹಿಂದೆನೇ ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಆರೋಗ್ಯದ ವಿಚಾರದಲ್ಲಿ ವ್ಯಾಕ್ಸಿನೇಷನ್ಸು ಕೂಡ ಸರಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳು ಏನು ಹೆಲ್ತ್ ಸೆಕ್ಟರ್ಗಳಲ್ಲಿ R&D ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಅವರೆಲ್ಲರೂ ಕೂಡ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಆ ವಿಚಾರಗಳನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರವನ್ನು ಪ್ರಸ್ತಾಪ ಮಾಡಿರ್ಬೋದು. ಬಟ್ ಅವ್ರ ಹೇಳಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದನ್ನು ರಾಜಕೀಯವಾಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ವ್ಯಾಕ್ಸಿನೇಷನ್ಗಳು ಭಾರತದಲ್ಲೂ ಕೂಡ ತಯಾರಾಗಿದೆ, ಹೊರ ರಾಷ್ಟ್ರಗಳಲ್ಲೂ ಕೂಡ ತಯಾರಾಗಿದೆ. ಇಡೀ ವಿಶ್ವ ಆ ವ್ಯಾಕ್ಸಿನೇಷನ್ಗಳನ್ನು ಉಪಯೋಗಿಸಿ. ಭಾರತ ಒಂದೇ ಅಲ್ಲ, ಒಟ್ಟಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದನ್ನೇ ಸರಿ ಅಂತ ಸರ್ಟಿಫೈ ಮಾಡೋಕ್ಕೂ ಆಗಲ್ವಲ್ಲ. ಅವರೊಂದು ಹೇಳಿಕೆ ಕೊಟ್ಟಿರ್ಬೋದು. ಅದಕ್ಕೆ ಸರ್ಕಾರ ಗಂಭೀರವಾಗಿ, ಕೇಂದ್ರ ಸರ್ಕಾರನೂ ಕೂಡ ಗಂಭೀರವಾಗಿ ತೆಗೆದುಕೊಂಡು ಆಗುವಂಥ ಸಮಸ್ಯೆಗಳನ್ನು, ಜನರ ಭಾವನೆಗಳು ಎಲ್ಲೋ ಒಂದು ಕಡೆ ವ್ಯಾಕ್ಸಿನೇಷನ್ನಿಂದ ಕೆಲವೊಂದು ಸಮಸ್ಯೆಗಳಿದೆ ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಅದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಬೇಕು. ಖಂಡಿತ ಸರ್ಕಾರ, ರಾಜ್ಯ ಸರ್ಕಾರನೂ ತಗೋಬೇಕು, ಕೇಂದ್ರ ಸರ್ಕಾರನೂ ತೆಗೆದುಕೊಳ್ಬೇಕು.